காவேரி நடந்து வந்தாதான் வளம், ಓಡಿ ಬಂದ வெள்ளம். ಕಾವೇರಿ ನಡ್ಕೊಂಡು ಬರ್ಬೇಕು, ಆವಾಗ ನಮಗೆ ಇದರಿಂದ ಸಂಪತ್ತು. ಓಡ್ ಬಂದ್ರೆ ಏನ್ ಹೇಳ್ತೀರ? ವಿಪತ್ತು ಸರ್. ಓಡ್ ಬಂದ್ರೆ ಪ್ರವಾಹ, ನಡೆದು ಬಂದ್ರೆ ನಮಗೆ ಸಂಪತ್ತು. ನಡೆದು ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಬಿದ್ದ ನೀರು ಭೂಮಿಯನ್ನು ಸೇರಿ ಮೆದುವಾಗಿ ಬರ್ಬೇಕು. ಇದಕ್ ಬೇಕು ಅಂದ್ರೆ ಏನ್ ಬೇಕು? ಗಿಡ ಮರಗಳ ಬೇರು ಬೇಕು. ಬೇರೆ ಇಲ್ಲ ಎಲ್ಲಿ. ಎಲ್ಲಾ ಕಡೆ ಎಲ್ಲ ಹೊಡೆದಾಯ್ತು, ನಾವು ಬರೀ ಅಗ್ರಿಕಲ್ಚರ್ ಮಾಡ್ತೀವಿ ಅಂದ್ರೆ ಸಿಟಿ ಕಟ್ತೀವಿ. ಈಗ ಅದು ಬರ್ಬೇಕು. ಇದರಿಂದ ಮುಖ್ಯವಾದ ಏನಂದ್ರೆ ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲಿ ಮರಗಳು ಬರ್ಬೇಕು. ಮರನೇ ಒಂದು ವ್ಯವಸಾಯವಾಗಿ ಆಗ್ಬೇಕು. ಇದರಿಂದ ಟ್ರೀ ಬೇಸ್ಡ್ ಅಗ್ರಿಕಲ್ಚರ್ ಅಂತ ಈ ಕಾವೇರಿ ಕಾಲೇಜ್ ನಡೀತಾ ಇದೆ. ಎಷ್ಟು ವಾಟ್ಸ್ ದ ನಂಬರ್ ಆಫ್ ಟ್ರೀಸ್ ವಿ ಪ್ಲಾಂಟೆಡ್? 97 million. 93 million ಟ್ರೀಸ್. ಏನದು? 93 lakhs. Hey, not lakhs. Million lakhs. 9,30,00,000 ಗಿಡ ಈಗ ಇಟ್ಟಿದೀವಿ ನಾವು. ಇದೆಲ್ಲ ಫಾರ್ಮರ್ಸ್, ವ್ಯವಸಾಯಿ ಏನು ರೈತನಿಟ್ಟಿರೋದು. ಅದರಿಂದ ಅವ್ನು ನೋಡ್ಕೋತಾನೆ. ಅದಕ್ಕೆಲ್ಲ ಸಬ್ಸಿಡಿ ಇದೆ. 125 ರೂಪಾಯಿ ಸಬ್ಸಿಡಿ 4 ವರ್ಷದಲ್ಲಿ ಬರುತ್ತೆ. ಅದರಿಂದ ಮರ ನೋಡ್ಕೋತಾನೆ. ಇದೆಲ್ಲ ಜಿಯೋ ಕೋಡ್ ಮಾಡಿದೀವಿ. ಒಂದೊಂದು ಮರನು ಯಾವ ತರ ಬೆಳೀತಾ ಇದೆ ಅಂತ ಈ ISRO ಜೊತೆ ನಮ್ಗೆ ಈಗ ಅವ್ರು ಬಂದಿದ್ರು ಡೈರೆಕ್ಟ್ರು, ಅವ್ರ ಜೊತೆ ನಮ್ಗೊಂದು ಕೊಲಾಬ್ರೇಷನ್ ಇದೆ. ಅವರು ನಮ್ಗೆ ಉಚಿತವಾಗಿ ಈ ಒಂದು ಸರ್ವಿಸ್ ಕೊಟ್ಟಿದ್ದಾರೆ. ಮರ ಎಷ್ಟು ಬೆಳೀತಾ ಇದೆ ಒಂದೊಂದು ವರ್ಷಕ್ಕೆ ಅಂತ ಸ್ಯಾಟಲೈಟ್ ಇಲ್ಲಿಂದ ನೋಡಿ ಹೇಳ್ತಾ ಇದ್ದಾರೆ. ಇದು ಬಹಳ ಮುಖ್ಯವಾದ್ದು. ಇದು ನನ್ನ ಪ್ರಾಜೆಕ್ಟ್ ಅಂತ ಹೇಳ್ಕೊಬೇಡಿ. ಇದು ನಮ್ಮೆಲ್ಲರ ಪ್ರಾಜೆಕ್ಟ್ ಆಗ್ಲಿಲ್ಲ ಅಂದ್ರೆ ಇದಕ್ಕೆ ಇಲ್ಲ. ನೀವೇನ್ ನೋಡ್ಕೋಬೇಕು ಅಂದ್ರೆ ಈಗ ಜಗಳ ನಡೀತಾನೆ ಇರುತ್ತೆ. ತಮಿಳ್ನಾಡಿನವ್ರಿಗೂ ಕರ್ನಾಟಕಕ್ಕೂ ಜಗಳ ನಡೀತಾ ಇದೆ. ಏನು ಜಗಳ ಅಂದ್ರೆ, ಈಗ 4 ತಿಂಗಳು ತಮಿಳ್ನಾಡಲ್ಲಿ 175 ಕಿಲೋಮೀಟರ್ ಕಡಲಿಂದ 175 ಕಿಲೋಮೀಟರ್ ಮುಂಚೆನೆ ಕಾವೇರಿ ಒಣಗೋಗುತ್ತೆ. 4 ತಿಂಗಳು ನದಿನೇ ಇಲ್ಲ. ಸಮುದ್ರ ಸೇರಕ್ಕೆ ಮುಂಚೆ ಹೋಗ್ಲಿಲ್ಲ ಸಮುದ್ರಕ್ಕೆ, ಇಲ್ಲೇ ಒಣಗೋಗುತ್ತೆ. ಅವ್ರ ನೀರಿಲ್ಲ ಅಂತ ಅಲ್ಲಿ ಬಾಯ್ ಪಡ್ಕೋತಾರೆ. ಇಲ್ಲಿ ನಾವು ಕೊಡಲ್ಲ ಅಂತ ನಾವು ಇಲ್ಲಿ ಮಾಡ್ತೀವಿ. ಯಾಕಂದ್ರೆ ಇಲ್ಲಿ ಅವ್ರು ಕೊಟ್ರೆ ಇಲ್ಲಿ ಇಲ್ಲ, ಇಲ್ಲಿ ಕೊಟ್ರೆ ಅಲ್ಲಿ ಇಲ್ಲ. ಆದ್ರೆ ನೀರು ಹೆಚ್ಚು ಮಾಡ್ಬೇಕು ಅನ್ನೋ ಕಮಿಟ್ಮೆಂಟ್ ಏನ್ ನಮ್ಗೆ ಇಲ್ಲದೆ ಇದೆ. ಜಗಳ ಮಾಡೋದ್ ಮಾತ್ರ ಇದೆ. ನೀರು ಕಾವೇರಿಯಲ್ಲಿ ಯಾಕೆ ನೀರಿಲ್ಲ ಅಂತ ನೋಡ್ಬೇಕು ನಾವು. ಎಷ್ಟೋ ಲಕ್ಷ ಸಾವಿರಾರು ವರ್ಷಗಳಿಂದ ಓಡಿರೋ ನದಿ ಈಗ ಯಾಕೆ ಓಡ್ತಾ ಇಲ್ಲ? ಮುಖ್ಯವಾಗಿ ಅದೇ ಎಷ್ಟು 100 ವರ್ಷದಿಂದ ಎಷ್ಟು ನಮಗ್ ಮಳೆ ಬರ್ತಾ ಇತ್ತು, ಈಗ್ಲೂ ಅಷ್ಟೇ ಬರ್ತಾ ಇದೆ. ಸ್ವಲ್ಪ ಹೆಚ್ಚಿಗೆ ಬರ್ತಾ ಇದೆ. ಆದ್ರೆ ನಮ್ಮಿಂದ ಮಣ್ಣಿನಲ್ಲಿ ಹಿಡ್ಕೊಳ್ಳೋ ಶಕ್ತಿ ಇಲ್ಲ. ಮಣ್ಣಿನಲ್ಲಿ ನಿಲ್ಬೇಕು. ಮಣ್ಣಿನಲ್ಲಿ ನೀರು ನಿಂತರೆ ಮೆದುವಾಗಿ ಚಿಕ್ಕ ಚಿಕ್ಕ ಸ್ಮಾಲ್ ರಿವರ್ಸ್ ಸ್ಟ್ರೀಮ್ಸ್ ಹನಿಗೂಡಿದರೆ ಹಳ್ಳ. ಹಳ್ಳ ಮಾತ್ರ ಇಲ್ಲ, ನದಿ.